ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಯಾಸ್. ಬಂಧುಗಳೇ, BTCನಲ್ಲಿ ಒಂದು ಟ್ರೇಡ್ ಸಿಗುವ ಲಕ್ಷಣಗಳು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ. ಈ ಒಂದು ಟ್ರೇಡನ್ನು ಯಾವ ಥರ ಪ್ಲಾನ್ನ ಮಾಡಿದ್ದೀವಿ, ಈ ಒಂದು ಟ್ರೇಡನ್ನು ಮಾಡಲು ಕಾರಣಗಳೇನು ಎಂಬುದನ್ನು ಸಂಪೂರ್ಣವಾಗಿ ಇಂಚಿಂಚಾಗಿ ತಿಳಿಸ್ಕೊಡ್ತೇನೆ. ನೋಡಿ, ಪ್ರೈಸು ಆಲ್ರೆಡಿ ಇಲ್ಲಿಂದ ಬಿದ್ದುಬಿಟ್ಟಿದೆ. ಇಲ್ಲೇ ತೊಗೊಬೇಕಾಗಿತ್ತು, ಪ್ರೈಸು ಬೇಗ ಫಾಸ್ಟಾಗಿ ಬಿದ್ದುಬಿಡ್ತು. ನಾನು ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೆ. ಓಕೆ, ಇವಾಗ ಎಂಟ್ರಿಯನ್ನು ತೆಗೆದುಕೊಳ್ಳಲು ಕಾಯುತ್ತಿದ್ದೇನೆ ಬಂಧುಗಳೇ. ಓಕೆನಾ, ಆ್ಯಕ್ಚುಲಿ ಬಂದು ಈ ಪಾಯಿಂಟಲ್ಲೇ ಎಂಟ್ರಿ ತೊಗೊಬೇಕು ನಾವು. ಈ ಪಾಯಿಂಟಲ್ಲೇ ಎಂಟ್ರಿಯನ್ನು ತೆಗೆದುಕೊಳ್ಳಬೇಕಾಗಿತ್ತು, ಮಿಸ್ ಆಯಿತು. ಆಲ್ರೆಡಿ ಗ್ರೂಪಲ್ಲಿ ಈ ಪಾಯಿಂಟಲ್ಲೇ ಕೊಟ್ಬಿಟ್ಟಿದ್ವಿ. ಏನಕ್ಕೆ ಇಲ್ಲಿ ನಾವು ಎಂಟ್ರಿ ತೊಗೊಳ್ಳಿಲ್ಲ ಅಂದರೆ ಸಿಂಪಲ್ಲು, ಪ್ರೈಸು ರಪ ಅಂತ ಬಿದ್ದುಬಿಡ್ತು. ನಾನು ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತಾಯಿದ್ದೆ, ಅಷ್ಟರೊಳಗಡೆ ಪ್ರೈಸು ಬಿದ್ದುಬಿಡ್ತು. ಆ ಒಂದು ಕಾರಣದಿಂದ ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿತ್ತಿಲ್ಲ ಆ ಪಾಯಿಂಟಲ್ಲಿ. ಇವಾಗ ಎಂಟ್ರಿಯನ್ನು ತೆಗೆದುಕೊಳ್ಳಲು ಕಾಯುತ್ತಿದ್ದೇನೆ. ಓಕೆನಾ, ಪ್ರೈಸು ಬರಬೇಕು ಇವಾಗ ವಾಪಸ್ಸು. ಬಂತಂದರೆ ಎಂಟ್ರಿ, ವೈಟಿಂಗ್. ನೋಡಿ, ತಾಳ್ಮೆ ಅಮೂಲ್ಯವಾದದ್ದು, ತಾಳ್ಮೆಯಿಂದ ಕಾಯಬೇಕಾಗುತ್ತೆ. ಓಕೆನಾ, ಈ ಒಂದು ಟ್ರೇಡನ್ನು ಅಶೋಕ್ ಆರ್ಡರ್ ಬ್ಲಾಕ್ ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲಿ ನೋಡಿ 6:42 ಮಾರ್ಕ್ ಮಾಡಿ ಎಲ್ಲಿ ಎಂಟ್ರಿಯನ್ನು ತೆಗೆದುಕೊಳ್ಳಬೇಕು ಅಂತ ಹೇಳ್ಬಿಟ್ಟು ಮಾರ್ಕ್ ಮಾಡಿ ಕೊಡಲಾಗಿದೆ. ಲಕ್ಷ್ಮಣ ರೇಖಾ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಲಾಗಿದೆ. ಓಕೆನಾ, ಇವಾಗ ಟೈಮನ್ನು ಗಮನಿಸಿ, 6:58 ಆಗ್ತಾಯಿದೆ. 6:42 ಕೊಟ್ಟಿರುವಂಥದ್ದು. ಓಕೆನಾ, ಆಲ್ರೆಡಿ ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ ಬಂಧುಗಳೇ. ನಾವು ಈ ಪಾಯಿಂಟಲ್ಲಿ ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ. ಓಕೆನಾ, ಇವಾಗ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರನ್ನು. ಈ ಪಾಯಿಂಟಲ್ಲೇ ಎಂಟ್ರಿಯನ್ನು ತೆಗೆದುಕೊಳ್ಳಬಹುದು ಅಂತ ಹೇಳ್ಬಿಟ್ಟು ಈ ಕ್ಯಾಂಡಲ್ ಫಾರ್ಮ್ ಆಗ್ತಾ ಇತ್ತಲ್ಲ, ಆವಾಗಲೇ ಕೊಟ್ಟಿರುವಂಥದ್ದು. ಬಟ್ ನಾವು ಆವಾಗ ಎಂಟ್ರಿಯನ್ನು ತೆಗೆದುಕೊಳ್ಳಲು ಸಾಧ್ಯವಾಗಿತ್ತಿಲ್ಲ, ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ. ಈ ಥರ ಪ್ರತಿಯೊಂದನ್ನು ಕೂಡ ನಮ್ಮ ಸ್ಟೂಡೆಂಟ್ಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನು ಲೈವ್ ಮಾರ್ಕೆಟಲ್ಲಿ ಕೊಡಲಾಗುತ್ತದೆ. ನಾಟ್ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್, ಲೈವ್ ಮಾರ್ಕೆಟಲ್ಲಿ ಕೊಡಲಾಗುತ್ತದೆ. ಯಾರು ಕೋರ್ಸನ್ನು ತೊಗೊಂಡಿರ್ತಾರೆ ಅವ್ರಿಗೆ ಇದು ಗ್ರೂಪು ಪ್ರೀಮಿಯಂ ಗ್ರೂಪ್ ಆಗಿರುತ್ತೆ. ಆಲ್ರೆಡಿ 33 ಪಾಯಿಂಟ್ಸ್ ರನ್ನಿಂಗಲ್ಲಿದೆ. ಇರಲಿ, ಈ ಒಂದು ಟ್ರೇಡನ್ನು ಮಾಡಲು ಮುಖ್ಯವಾದ ಕಾರಣ ಅದನ್ನು ತಿಳಿಸ್ಕೊಡ್ತೀನಿ ನೋಡಿ ನಿಮಗೆ. ನೋಡಿ, 41 ಪಾಯಿಂಟ್ಸ್ ರನ್ನಿಂಗಲ್ಲಿದೆ. ವೆರಿ ಸಿಂಪಲ್ ಬಂಧುಗಳೇ. ನೋಡಿ, ಪ್ರೈಸ್ ಇಲ್ಲಿಂದ ಮೂವ್ ಆಗಿದೆ, ಇದು ಒಂದನೇದು. ಅದಾದಮೇಲೆ ಎರಡನೇದು ಇಲ್ಲಿಂದ ಮೂವ್ ಆಗಿದೆ, ಇದು ಎರಡನೇದು. ಜೊತೆಗೆ ಪ್ರೈಸು ಇಲ್ಲಿಂದ ಮೂವ್ ಆಗಿದೆ, ಇದು ಮೂರನೇದು. 53 ಪಾಯಿಂಟು 59 ಪಾಯಿಂಟು ರನ್ನಿಂಗ್ ಫಸ್ಟ್. ಇದನ್ನು ಪ್ರತಿಯೊಬ್ಬರು ತಿಳ್ಕೊಬೇಕು. ಪ್ರೈಸ್ ಇಲ್ಲಿಂದ ಮೂವ್ ಆಯಿತು ನೋಡಿ. ಮೂವ್ ಆದಮೇಲೆ ಪ್ರೈಸ್ ಒಂದು ಪುಲ್ ಬ್ಯಾಕನ್ನು ಕೂಡ ಕೊಡ್ತು. ಪುಲ್ ಬ್ಯಾಕ್ ಕೊಟ್ಟಾದಮೇಲೆ ಪ್ರೈಸು ಮೇಲೆ ಹೋಗಬೇಕಾಗಿತ್ತು, ಹೋಗಿಲ್ಲ, ಇದು ಒಂದನೇದು. ಎಗೈನ್ ಮಾರ್ಕೆಟ್ ಕಂಪ್ಲೀಟಾಗಿ ಇದು ಸೈಡ್ ವೇಸ್ ಆಕ್ಷನ್ನ ಮಾಡ್ತು ನೋಡಿ. ಈ ಒಂದು ಸೈಡ್ ವೇಸ್ ಆಕ್ಷನ್ನ ಮಾಡ್ತು. ಈ ಸೈಡ್ ವೇಸ್ ಝೋನನ್ನು, ಇದು ಎರಡನೇದು. ನೆಕ್ಸ್ಟ್ ನಾನು ಹೇಳೋವಂಥದ್ದು ನೋಡಿ, ಈ ಝೋನನ್ನು ಮಾರ್ಕೆಟು ಬ್ರೇಕೌಟ್ ಆಗೋದಕ್ಕೆ ಬಂತು. ಬ್ರೇಕೌಟ್ ಆಗಿದೆಯಾ? ಈ ಝೋನನ್ನು ಬ್ರೇಕೌಟ್ ಆಗೋದಕ್ಕೆ ಬಂದಿದೆ. ಬ್ರೇಕೌಟ್ ಆಗಲು ಸಾಧ್ಯವಾಗಿಲ್ಲ. ಇದನ್ನೇನಂತ ಕರಿತೀವಿ? ಫಾಲ್ಸ್ ಬ್ರೇಕೌಟ್ ಅಂತ ಕರಿತೀವಿ. ಓಕೆನಾ, ಫಾಲ್ಸ್ ಬ್ರೇಕೌಟ್ ಆಗಿದೆ. ಮೂರನೇದು, ಇಲ್ಲಿಂದ ಗಮನಿಸಿ, ಪ್ರೈಸು ಇಲ್ಲಿಂದನೂ ಮೂವ್ ಆಯಿತು. ಮೂವ್ ಆದಮೇಲೆ ಇಂಥ ಒಂದು ದೊಡ್ಡ ಕ್ಯಾಂಡಲ್ ಬಂತು ನೋಡಿ, ಒಳ್ಳೆ ಕ್ಯಾಂಡಲ್ ಇದು. ಇಂಥ ದೊಡ್ಡ ಕ್ಯಾಂಡಲ್ ಬಂದು ಪ್ರೈಸು ಫರ್ದರ್ ಮೇಲೆ ಹೋಗಲಿಲ್ಲ. ಅರ್ಥ ಏನಿದು? ಇಷ್ಟು ದೊಡ್ಡ ಕ್ಯಾಂಡಲಲ್ಲಿ ಬೈಯರ್ಸ್ ಇದ್ದಾರೆ ತಾನೇ? ಕಂಪ್ಲೀಟಾಗಿ ಇಲ್ಲಿ ಬೈಯರ್ಸು. ಮೂರನೇದು ಟ್ರಾಪ್. ಓಕೆನಾ, ಟ್ರಾಪ್. ಇಷ್ಟನ್ನು ಗಮನಿಸಿ ಈ ಒಂದು ಟ್ರೇಡನ್ನು ಮಾಡಲಾಗಿದೆ. ಜೊತೆಗೆ ಅರ್ಥ ಮಾಡ್ಕೊಳ್ಳಿ, ಈ ಒಂದು ಕ್ಯಾಂಡಲನ್ನು ನಾವು ಏನಂತ ಕರಿತೀವಿ? ಟ್ರ್ಯಾಪಿಂಗ್ ಕ್ಯಾಂಡಲ್. ಜೊತೆಗೆ ಈ ಒಂದು ಕ್ಯಾಂಡಲನ್ನು ಆಪ್ರೇಟರು ಆಪ್ರೇಟ್ ಮಾಡಿದ್ದಾರೆ. ಓಕೆನಾ, ಆಪ್ರೇಟರ್ಸು ಆಪ್ರೇಟ್ ಮಾಡಿದ್ದಾರೆ ಆ ಕ್ಯಾಂಡಲನ್ನು. ಅಂದರೆ ಏನಾದರೂ ಬೈಯರ್ಸು ಕಂಪ್ಲೀಟಾಗಿ ಟ್ರಾಪ್ ಆದರು. ಇವಾಗೇನಾಗುತ್ತೆ? ಪ್ರೈಸು ವಾಪಸ್ ಬ್ಯಾಕ್ ಟು ಪಿವಿಲಿಯನ್ನು ಬರಲೇಬೇಕು. ಇಷ್ಟನ್ನು ಗಮನಿಸಿ ಈ ಒಂದು ಅನಾಲಿಸಿಸ್ಗೆ ಸೂಕ್ತವಾದ ಸ್ಟ್ರಾಟಜಿ ಯಾವುದು? ನಮ್ಮದು ರೂಲ್ ಬೇಸ್ಡ್ ಸ್ಟ್ರಾಟಜಿ, ಲಕ್ಷ್ಮಣ ರೇಖಾ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಿ ಟ್ರೇಡು ರನ್ನಿಂಗಲ್ಲಿದೆ. ಟಾರ್ಗೆಟ್ಗೋಸ್ಕರ ತಾಳ್ಮೆಯಿಂದ ಕಾಯುತ್ತಿದ್ದೇನೆ. ಇಷ್ಟೇ ಬಂಧುಗಳೇ, ನೋ ಕಾಂಪ್ಲಿಕೇಟೆಡ್. ಓಕೆನಾ, ಟ್ರೇಡಿಂಗಲ್ಲಿ ತಾಳ್ಮೆ ಅತ್ಯಮೂಲ್ಯವಾದದ್ದು. ತಾಳ್ಮೆಯಿಂದ ಕಾಯ್ತಂದರೆ ಖಂಡಿತ 100% ಈ ಟಾರ್ಗೆಟ್ಗೆ ಬಂದೇ ಬರುತ್ತೆ. ವೈಟಿಂಗ್ ಫಾರ್ ದಿ ಟಾರ್ಗೆಟ್.
ಆಲ್ರೆಡಿ 45 ಪಾಯಿಂಟ್ಸ್ ರನ್ನಿಂಗಲ್ಲಿದೆ. ನಿಮ್ಮ ಕಣ್ಮುಂದೆ ನೋಡಿ, 47 ಪಾಯಿಂಟ್ಸ್ ರನ್ನಿಂಗ್, 50 ಪಾಯಿಂಟ್ ರನ್ನಿಂಗ್, 61 ಪಾಯಿಂಟ್ ರನ್ನಿಂಗ್. ಬಂಧುಗಳೇ ಗಮನಿಸಿಲಿ, 967 ಪಾಯಿಂಟ್ ರನ್ನಿಂಗಲ್ಲಿದೆ. ಇನ್ನೇನು ನಮ್ಮ ಟಾರ್ಗೆಟ್ ಹತ್ರ ಬರುತ್ತೆ ನೋಡಿ. ಇಲ್ಲಿ ನಮ್ಮ ಟಾರ್ಗೆಟ್ 971 ಪಾಯಿಂಟ್, ಓಕೆನಾ, ರನ್ನಿಂಗಲ್ಲಿದೆ. ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ ನಮ್ಮ ಟಾರ್ಗೆಟ್ ಹತ್ರ ಪ್ರೈಸ್ ಬರುತ್ತೆ. ಅಬ್ಸರ್ವ್ ಮಾಡಿ, ಕಂಪ್ಲೀಟಾಗಿ ನಮ್ಮ ಟಾರ್ಗೆಟ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ ನೋಡಿ. 1061 ಪಾಯಿಂಟ್. ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ ಬಂಧುಗಳೇ, ಯಾವುದೇ ಥರದ ಕಾಂಪ್ಲಿಕೇಟೆಡ್ ಇಲ್ಲ. ವೆರಿ ಸಿಂಪಲ್ ಆ್ಯಂಡ್ ಪವರ್ಫುಲ್
ಟ್ರೇಡಿಂಗ್ ಅನಾಲಿಸಿಸ್, ಅದು ಯಾವುದು ಲಕ್ಷ್ಮಣ ರೇಖಾ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಿ ಈ ಒಂದು ಟ್ರೇಡಲ್ಲಿ ನಮಗೆ 1061 ಪಾಯಿಂಟ್ ಬಂದಿದೆ. ರಿಸ್ಕ್ ಎಷ್ಟಿದೆ ನಮಗೆ? 245 ಪಾಯಿಂಟ್ ಇದೆ ರಿಸ್ಕ್. ರಿವಾರ್ಡು ನಮಗೆ 1061 ಪಾಯಿಂಟ್ ರಿವಾರ್ಡ್ ಬಂದಿದೆ ಈ ಒಂದು ಟ್ರೇಡಲ್ಲಿ. ಅಲ್ಲಿಗೆ ರಿಸ್ಕು ಮತ್ತು ರಿವಾರ್ಡ್ಗೆ ಕನ್ವರ್ಟ್ ಮಾಡಿ ನೋಡಿ ಎಷ್ಟಾಗುತ್ತೆ ಚೆಕ್ ಮಾಡಿ. ರಿಸ್ಕು ಮತ್ತು ರಿವಾರ್ಡ್ಗೆ ಕನ್ವರ್ಟ್ ಮಾಡಿ ನೋಡಿದಾಗ 1:4.33 ಲೆವೆಲಲ್ಲಿ ನಮಗೆ ರಿವಾರ್ಡು ಬಂದಿದೆ. ಈ ಒಂದು ಟ್ರೇಡಲ್ಲಿ 1:4 ರಿಸ್ಕ್ ರಿವಾರ್ಡ್ ಟ್ರೇಡ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ನೋಡಿ ಬಂಧುಗಳೇ, ಇಲ್ಲೇ ನಾವು ಸೆಲ್ನ ಮಾಡಿಲ್ಲ ಅಂದಿದ್ರೆ ಇಲ್ಲೋಗ್ಬಿಟ್ಟು ಆ ಸೆಲ್ ಮಾಡೋಕ್ಕಾಗ್ತಾಯಿತ್ತು? ಖಂಡಿತ ಸಾಧ್ಯ ಇಲ್ಲ. ಎಲ್ಲಿ ಸೆಲ್ ಮಾಡಬೇಕು ಅಲ್ಲೇ ಮಾಡಿದಾಗ ನಮಗೆ ಖಂಡಿತ ರಿವಾರ್ಡು ಬರುತ್ತೆ. ಎಲ್ಲೆಲ್ಲಿ ಬೇಕಲ್ಲೆಲ್ಲ ಸೆಲ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಮಗೆ ರಿವಾರ್ಡು ಬರೋದಿಲ್ಲ. ಇಷ್ಟೇ ಬಂಧುಗಳೇ, ಈ ಒಂದು ಟ್ರೇಡನ್ನು ಇಲ್ಲಿಗೆ ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗುತ್ತಿದೆ. ಈ ಒಂದು ಲಕ್ಷ್ಮಣ ರೇಖಾ ಸ್ಟ್ರಾಟಜಿಯ ಜೊತೆಗೆ ಇಲ್ಲಿ ಬೆಗ್ಗು ಬೈಯರ್ಸ್ ಯಾವ ಥರ ಟ್ರ್ಯಾಪ್ ಆಗಿದ್ದಾರೆ, ಜೊತೆಗೆ ಇಲ್ಲಿ ಈ ಕ್ಯಾಂಡಲನ್ನು ನೋಡಿ ಯಾರ್ಯಾರು ಬೈ ಮಾಡಿದ್ರು ಅವರೆಲ್ಲ ಹೇಗೆ ಟ್ರ್ಯಾಪ್ ಆಗಿದ್ದಾರೆ, ಜೊತೆಗೆ ಇಲ್ಲಿ ಯಾವ ಥರ ಫಾಲ್ಸ್ ಬ್ರೇಕ್ಔಟ್ ಆಗಿದೆ, ಜೊತೆಗೆ ಇಲ್ಲಿ ಏನೇನಾಗಿದೆ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸಿಕೊಟ್ಟು ಮಾಡಿರುವಂಥ ಈ ಒಂದು ಟ್ರೇಡ್ನ ಇನ್ಫಾರ್ಮೇಷನ್ನ ಲೈವ್ನಲ್ಲಿ ಹೇಗಿತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.